ಬ್ಯಾಲರಿನಾ ಈ ಮೂವಿ ಬಂದು ಜಾನ್ ವಿಕ್ ಸೀರೀಸ್ ನೊಂದು ಸ್ಪಿನ್ ಆಫ್ ಮೂವಿ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಲೆನ್ ವೈಸ್ಮ್ಯಾನ್ ಅವರು, ಮತ್ತೆ ಮೇನ್ ರೋಲ್ ನಲ್ಲಿ ಆನಾ ಡೆ ಆರ್ಮಸ್ ಅವರು ಮಾಡಿದ್ದಾರೆ. ಈ ಮೂವಿ ಬಂದು ಒಂದು ಪಕ್ಕಾ ರಿವೆಂಜ್ ಸ್ಟೋರಿ. ಸುಮಾರು ವರ್ಷಗಳ ಮುಂಚೆ ಇವರ ಅಪ್ಪನ ಮರ್ಡರ್ ಮಾಡ್ಬಿಟ್ಟಿರ್ತಾರೆ. ಈ ಒಬ್ಳು ಪಕ್ಕಾ ರಾಸ್ಕೋ ರಾಮಾ ಟ್ರೆಡಿಷನಲ್ ಅಸಾಸಿನೇಟ್ ಟ್ರೈನಿಂಗ್ ತಗೊಂತಾರೆ. ಅದಾದ್ಮೇಲೆ ಅವ್ರ ಅಪ್ಪನ ಕೊಲೆ ಮಾಡಿದವ್ರ ಮೇಲೆ ರಿವೆಂಜ್ ತಗೊಳಕ್ ಹೋಗ್ತಾರೆ. ಬೈ ಚಾನ್ಸ್ ಏನಾದ್ರು ನಿಮ್ಗೆ ರಾಸ್ಕೋ ರಾಮಾ ಯಾರು ಏನು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ಜಾನ್ ವಿಕ್ ಸೀರೀಸ್ ಎಲ್ಲಾ ಮೂವೀಸ್ ನೋಡಿ ಆಮೇಲೆ ಈ ಮೂವಿನ ನೋಡಿ, ಯಾಕೆ ಅಂತ ನಿಮ್ಗೆ ಆಮೇಲೆ ಅರ್ಥ ಆಗುತ್ತೆ. ಈ ಕತೆ ಬಂದು ಜಾನ್ ವಿಕ್ 3 ಮತ್ತೆ 4 ಮಧ್ಯದಲ್ಲಿ ನಡೆಯುತ್ತೆ. ಈ ಸ್ಟೋರಿ ಜಾನ್ ವಿಕ್ ಯೂನಿವರ್ಸ್ ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಬರೀ ಐಟೇಬಲ್ ಅಲ್ಲ, ಬೇರೆ ಕಲ್ಟ್ ಕಿಲ್ಲರ್ಸ್ ಇದಾರೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಆನಾ ಡೆ ಆರ್ಮಸ್ ಅವರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಆ ಬ್ರೂಟಾಲಿಟಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಹೇಟು ತಿಂತಾರೆ ಮೂವಿನಲ್ಲಿ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಜಾನ್ ವಿಕ್ ಕೂಡ ಈ ಮೂವಿನಲ್ಲಿ ಸ್ಮಾಲ್ ರೋಲ್ ಅಲ್ಲಿ ಬಂದಿದ್ದಾರೆ ಕ್ಯಾಮಿಯೋ ತರ, ಬಟ್ ಅವರು ಖಂಡಿತವಾಗ್ಲೂ ಇವನ್ನ ಓವರ್ ಶಾಡೋ ಮಾಡ್ಬಿಟ್ಟಿದ್ದಾರೆ ಮೂವಿನಲ್ಲಿ. ಅದು ಜಾನ್ ವಿಕ್ ಅವ್ರ ಲೆಗಸಿ ಅಂತ ಹೇಳ್ಬೋದು. ಈ ಮೂವಿನಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಆಕ್ಷನ್ಸ್. ಜಾನ್ ವಿಕ್ ಸೀರೀಸ್ ಮೂವಿ ಅಂದ್ರೆ ಖಂಡಿತವಾಗ್ಲೂ ಆಕ್ಷನ್ಸ್ ತುಂಬಾ ಜಾಸ್ತಿನೇ ಇರುತ್ತೆ. ಆದ್ರೆ ಈ ಮೂವಿನಲ್ಲಿ ಗ್ರೆನೇಡ್ಸ್ ಯೂಸ್ ಮಾಡೋದಾಗಿರ್ಬೋದು, ಮತ್ತೆ ಫ್ಲೇಮ್ ಥ್ರೋವರ್ ಸೀಕ್ವೆನ್ಸಸ್ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆ ಬ್ರೂಟಾಲಿಟಿ ಇದೆಲ್ಲ ಜಾನ್ ವಿಕ್ ಲೆವೆಲ್ ಗೆ ತೋರಿಸೋದಕ್ಕೆ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಇಂಪ್ರೊವೈಸಿಂಗ್ ವೆಪನ್ಸ್, ಇನೋವೇಟಿವ್ ಆಕ್ಷನ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಪರ್ಫೆಕ್ಟ್, ಅಬ್ಸಲ್ಯೂಟ್ಲಿ ಮೇಯಮ್ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಆ ನಿಯಾನ್ ಲೈಟಿಂಗ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ಜಾನ್ ವಿಕ್ ಸ್ಟೈಲ್ ನೇ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಯಾವುದೇ ರೀತಿಯಾದ ಚೇಂಜಸ್ ಕೊಟ್ಟಿಲ್ಲ, ಅದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಜೊತೆಗೆ ಸ್ನೋಯಿ ಯುರೋಪ್ ಲ್ಯಾಂಡ್ಸ್ಕೇಪ್ ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ ಆಕ್ಷನ್ ಸೀಕ್ವೆನ್ಸಸ್, ಲಾಂಗ್ ಶಾಟ್ಸ್ ಆಗಿರ್ಬೋದು, ತುಂಬಾ ವೈಡ್ ಆಗಿ ತೆಗೆದಿರೋದಾಗಿರ್ಬೋದು, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಯಾವುದೇ ರೀತಿಯಾದ ಅಬ್ರಪ್ಟ್ ಅಂತ ಅನ್ಸಲ್ಲ. ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರೆ ಆ ಡಾರ್ಕ್ ಎಲೆಕ್ಟ್ರಾನಿಕ್ ಬೀಟ್ ಮತ್ತೆ ಕ್ಲಾಸಿಕಲ್ ಟೋನ್ ಎರಡೂ ಮಿಕ್ಸ್ ಮಾಡಿ ಒಳ್ಳೆ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಎಮೋಷನ್ಸ್ ನ ಎನ್ಹಾನ್ಸ್ ಮಾಡುತ್ತೆ. ಎಸ್ಪೆಷಲಿ ಆ ಫೈಟಿಂಗ್ ಸೀಕ್ವೆನ್ಸಸ್ ಗೆ ಸಕ್ಕದಾಗಿ ಸೂಟ್ ಆಗುತ್ತೆ. ವಿಎಫ್ಎಕ್ಸ್ ಮತ್ತೆ ಸಿಜಿಐ ನ ತುಂಬಾ ಕಮ್ಮಿ ಯೂಸ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಆಕ್ಷನ್ ಸೀಕ್ವೆನ್ಸಸ್ ಗ್ರೌಂಡೆಡ್ ಆಗಿರ್ಬೇಕು, ಅದಕ್ಕೋಸ್ಕರ. ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಮೂವಿನಲ್ಲಿ. ಎಡಿಟಿಂಗ್ ಬಂದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮೆಸ್ಸಿ ಆಗಿದೆ, ಕಟ್ಸ್ ಅಬ್ರಪ್ಟ್ ಇದೆ, ಬಟ್ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಆದ್ರೆ ಎಂಡಿಂಗ್ ಮಾತ್ರ ಸ್ವಲ್ಪ ಡ್ರಾಗ್ ಅಂತ ಅನ್ಸುತ್ತೆ. ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ಲೆನ್ಸ್ ವೈಸ್ಮ್ಯಾನ್ ಅವರು ಒಂದು ಸ್ಟೈಲಿಶ್ ಆಕ್ಷನ್ ಸೀಕ್ವೆನ್ಸಸ್ ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಜಾನ್ ವಿಕ್ ಯೂನಿವರ್ಸ್ ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ, ಬಟ್ ಸ್ವಲ್ಪ ಅನ್ಇವನ್ ಪೇಸಿಂಗ್ ಇದೆ. ಜೊತೆಗೆ ಎಂಡಿಂಗ್ ಸ್ವಲ್ಪ ಡ್ರಾಗ್ ಅಂತ ಅನ್ಸುತ್ತೆ. ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಿದ್ರೆ ಸ್ಕ್ರಿಪ್ಟ್ ಬಂದು ಜಾನ್ ವಿಕ್ ಯೂನಿವರ್ಸ್ ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಜೊತೆಗೆ ಈ ಬ್ಯಾಕ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆದ್ರೆ ಕೆಲವು ಸೈಡ್ ಫಿಲ್ಲರ್ ತರ ಫೀಲ್ ಆಗುತ್ತೆ. ಜೊತೆಗೆ ಓವರ್ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿಂಪಲ್ ಆಗಿ ಇಟ್ಟಿದ್ರೆ ಜಾನ್ ವಿಕ್ ಮೂವೀಸ್ ತರ ಚೆನ್ನಾಗಿರ್ತಿತ್ತು ಅಂತ ನನ್ಗೆ ಅನ್ಸುತ್ತೆ. ಫೈನಲ್ ವರ್ಡಿಕ್ಟ್ ಹೇಳ್ಬೇಕಂದ್ರೆ ಬ್ಯಾಲರಿನಾ ಮೂವಿ ಬಂದು ಒಂದು ಇನ್ವೆಂಟಿವ್ ಐ ಆಕ್ಟೈನ್ ಆಕ್ಷನ್ ಮೂವಿ. ಆನಾ ಡೆ ಆರ್ಮಸ್ ನವರಂತೂ ಪ್ರೇಸ್ ಮಾಡಬೇಕು. ಒಳ್ಳೆ ಆಕ್ಷನ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಆ ಬ್ರೂಟಾಲಿಟಿ ಇದೆಲ್ಲ ಅದನ್ನ ಜಾನ್ ವಿಕ್ ಲೆವೆಲ್ ತೋರಿಸೋಕೆ ತುಂಬಾ ಟ್ರೈ ಮಾಡಿದ್ದಾರೆ. ಮತ್ತೆ ಎಕ್ಸಿಕ್ಯೂಷನ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆದ್ರೆ ಪೇಸಿಂಗ್ ಇಶ್ಯೂಸ್ ತುಂಬಾ ಇತ್ತು. ಎಸ್ಪೆಷಲಿ ಬಿಗಿನಿಂಗ್ ಸ್ವಲ್ಪ ಸ್ಲೋ ಇದೆ. ಜೊತೆಗೆ ಮಿಡಲ್ ಪಾರ್ಟ್ ಅಲ್ಲೂ ಸ್ವಲ್ಪ ಬೋರ್ ಆಗುತ್ತೆ. ಎಲ್ಲೆಲ್ಲ ಆಕ್ಷನ್ ಇಲ್ಲ ಅಲ್ಲೆಲ್ಲ ಬೋರ್ ಆಗುತ್ತೆ. ಜೊತೆಗೆ ಕ್ಯಾಮಿಯೋಸ್ ನ ಸ್ಟ್ರಾಟಜಿಕ್ ಆಗಿ ಯೂಸ್ ಮಾಡಿದ್ದಾರೆ. ನ್ಯಾರೇಟಿವ್ ಯಾವುದೇ ರೀತಿಯ ಹೆಲ್ಪ್ ಆಗಲ್ಲ. ಯಾಕೆಂದ್ರೆ ಜಾನ್ ವಿಕ್ ಅವ್ರು ಬಂದು ಇಡೀ ಮೂವಿನ ಸ್ಟೀಲ್ ಮಾಡ್ಬಿಡ್ತಾರೆ. ಜಾನ್ ವಿಕ್ ಅವರು ಬ್ಯಾಲರಿನಾ ಕಂಪ್ಲೀಟ್ ಆಗಿ ಓವರ್ ಶಾಡೋ ಮಾಡ್ಬಿಡ್ತಾರೆ ಮೂವಿನಲ್ಲಿ. ಅದು ಜಾನ್ ವಿಕ್ ಅವ್ರ ಲೆಗಸಿ. ಈ ಮೂವಿನ ಖಂಡಿತವಾಗ್ಲೂ ಒಂದ್ಸತಿ ನೋಡ್ಬೋದು. ಯಾರ್ಯಾರು ಆಕ್ಷನ್ ಮೂವೀಸ್ ನ ನೋಡ್ಬೇಕಂತ ಹೇಳ್ತಿರೋ ಅವರೆಲ್ಲ ಈ ಮೂವಿ ನೋಡಿ. ಆದ್ರೆ ಈ ಮೂವಿನಲ್ಲಿ ಜಾನ್ ವಿಕ್ ತರ ಎಮೋಷನಲ್ ಕನೆಕ್ಷನ್ ಸಿಕ್ಕಲ್ಲ, ಬಟ್ ಒಂದ್ ಒಳ್ಳೆ ಆಕ್ಷನ್ ಮೂವಿನ ನೋಡ್ಬೋದು. ಈ ಮೂವಿಗೆ ನಾನ್ ರೇಟ್ ಮಾಡ್ತಾ ಇದ್ದೀನಿ 7/10. ನೀವೇನಾದ್ರು ಬ್ಯಾಲರಿನಾ ಮೂವಿನ ನೋಡಿರಿ, ನಿಮ್ಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿ ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.